ವರ್ಷದ ಇತಿಹಾಸ. ಈ ದಸರು ಗಡ್ಗಂಬ ಅದು ಗಡ್ಗಂಬಕ್ಕೆ ಕಾಯವಾಗಿ ಆರಿಸಿದ ನಾವು ಇವತ್ ಬಂದಿದೆ ಇಳಿಸ್ಬೇಕು ಅಂದ್ರೆ ಕಾರಣ ಏನು? ಉದ್ದೇಶ ರಾಜಕಾರಣ. ಇದು ರಾಜಕಾರಣ ಮಾಡ್ತಾ ಇದ್ರು ಇವ್ ದೇವ್ರಿಗೆ ರಾಜಕಾರಣ ಮಾಡಿದ್ರೆ ಉದ್ಧಾರ ಆಗಲ್ಲ. ಈ ಪಕ್ಷ ಹಾಳಾಗಿ ಹೋಯ್ತದೆ, ಉದ್ಧಾರ ಆಗಲ್ಲ. 6 ತಿಂಗಳಿಗೆ ಹೋಯ್ತಿದೆ, 6 ತಿಂಗಳು ಸಾಕಿದು. ಕಾಂಗ್ರೆಸ್ ರಾಜಕಾರಣ ಮಾಡ್ತವ್ರ, ಕಾಂಗ್ರೆಸ್ ಅವರು ಹೇಳ್ತಾವ್ರ ಇಳಿಸಿ ಅಂತ. SP ಎಲ್ಲರೂ ಕರ್ಕೊಂಡು ಬಂದು ಇನ್ಸರ ಪೊಲೀಸ್ ರೆಗ್ಯುಲೇಟರ್ ನಾವ್ ಏನ್ ಮಾಡೋದು? ನಾವು ರೈತರು, ನಾವು ನಮ್ದು ದೇವ್ರು, ನಮ್ದು ಪೂಜೆ ಮಾಡ್ತೀವಿ, ಎಲ್ಲರೂ ಮಾಡ್ತೀವಿ. 80 ವರ್ಷದಿಂದ ಬಾಟ್ ಆಡ್ತೀವಿ. ಆಂಜನೇಯ ಗಡ್ಗಂಬಕ್ಕೆ ನಾವು ಬಾಟವ 4 ಲಕ್ಷ ಖರ್ಚು ಮಾಡಿ ನಾವು ಬಾಟ್ ಆಡ್ತೀವಿ. ಇದನ್ನ ಇಳಿಸ್ತಾರಲ್ಲ, ಈ ಸರ್ಕಾರ ಬೇಕಾ? ಈ ಸರ್ಕಾರ ಬೇಕಾ? ಈ ಲೌಡ್ಕರ್ ಸರ್ಕಾರ ಬೇಕಾಗಿಲ್ಲ. ದೊಡ್ಡ ಸರ್ಕಾರ ಇದು. ಇದು ಜಾತಿ ರಾಜಕಾರಣ ಸರ್ಕಾರ. ಧರ್ಮ DK ಸುರೇಶ್ ಕಾನೂನು ಬಾಹಿರವಾಗಿ ಫ್ಲಾಗ್ ಹಾರಿಸಿ ತಪ್ಪು. ಯಾರು ಪೊಲೀಸ್ನವರು ಯಾರಂದ್ರೆ ಅವ್ರ ಹಿರಿಯ ಅಧಿಕಾರಿಗಳು ಅವ್ರಿಗೆ ಪರ್ಮಿಷನ್ ಕೊಡ್ತಾರೆ, ಪೊಲೀಸ್ನವರು ಹಾರಿಸ್ತಾರೆ. ಬಟ್ ಸೂ ಕಳ್ದಿಲ್ಲ, ಮತ್ತೆ ಯಾರು ಇದ್ ಮಾಡಿಲ್ಲ. ಫ್ಲಾಗ್ ಹಾರಿಸ್ಬೇಕಂದ್ರೆ ನಮ್ಮ ರಾಷ್ಟ್ರದ ಧ್ವಜ ಹಾರಿಸ್ಬೇಕಂದ್ರೆ ಮರ್ಯಾದೆ ಏನು ಅಂದ್ರೆ ಅದಕ್ಕೆ ಬೆಳಗ್ಗೆ 9 ಗಂಟೆಗಳು ಫ್ಲಾಗ್ ಹಾರಿಸ್ಬೇಕು. ಇವ್ರು ಬೇಕಾಬಿಟ್ಟಿ ಇವ್ರು ರಾಜಕೀಯ ಮಾಡ್ಕೊಂಡು ಫ್ಲಾಗ್ ಹಾರಿಸೋದಲ್ಲ. ಇದಕ್ಕೆ ರಾಜಕೀಯ ಬರ್ಸಬಾರ್ದು. ಇದಿರೋದು ದೇವರು ಹಿಂದೂಗಳಿಗೆಲ್ಲ ಸಮ. ನಾವು ಏನು ಮುಸ್ಲಿಮರ ಅನ್ನಲ್ವಲ್ಲ. ಮುಸ್ಲಿಮರು ಹಬ್ಬ ಮಾಡಿದ್ರೆ ಇವ್ರೇನ್ ಮಾಡ್ತಾರೆ, ಅವ್ರಿಗೆ ಎಸ್ಕಾಟು ಪೊಲೀಸ್ನವ್ರದ್ದು ಇಟ್ಕೊಡೋದು ಎಲ್ಲ ಮಾಡ್ತಾರೆ. ನಮ್ಮ ಹಿಂದೂಗಳ ಹಬ್ಬ ಆದ್ರೆ ಏನ್ ಮಾಡ್ತಾರೆ ಇವರು? ಅದ್ ಹಬ್ಬನೇ ಮಾಡಂಗಿಲ್ಲ. ಮನೇಲಿ ಒಳಗಿರ್ಬೇಕು, ಬಾಗಿಲಾಗ ಹಬ್ಬ ಮಾಡಿ ಅಂತ ಕೇಳ್ತಾರೆ. ಯಾರು ಇದೇನ್ ನ್ಯಾಯ ಇದು? ಇದು ಸರ್ಕಾರ ಮಾಡ್ತಾರೆ ಬರೀ ತಪ್ಪು. ಈ ಸರ್ಕಾರದಲ್ಲಿ ಅಲ್ಲಲ್ಲ, ಅವತ್ತು 2 ದಿನ ಟೈಮ್ ತಗೊಂಡಿರೋರು ಏಕಾಗಿ ಬೆಳಗ್ಗೆ ತೆಗ್ದಿರೋರು. ಆಮೇಲೆ ಈ ಸರ್ಕಾರದಲ್ಲಿ ಏನು ಅಂದ್ರೆ ಇವ್ರಿಗೆ ಯಾರು ಆಗಲ್ಲ ಅಂದ್ರೆ ಅವ್ರು ತುಳಿಬೇಕು, ಅವ್ರಿಗೆ ಟಾರ್ಗೆಟ್ ಮಾಡೋದು. ಎಲ್ಲಿ ಯಾರು ಯಾರೋ ಒಬ್ಬ ಬಂದ, ಇವನು ಅವತ್ತು ನಮ್ಮ ಪಕ್ಷಕ್ಕೆ ಏನು ತಪ್ಪು ಮಾಡಿದ, ನಮ್ ಕಂಡ್ರೆ ಅವ್ನ ಆಗಲ್ಲ, ಅವನ ಸ್ಟೇಷನ್ಗೆ ಹಾಕಿ, ಇಲ್ಲ ಅಂದ್ರೆ ಅವ್ನ ಏನ್ ಕೇಸ್ ಇದ್ರೆ ಅವನ ವಜಾ ಮಾಡಿ. ಅವನ ನಮ್ ಪರವಾಗಿ ಕೇಸ್ ಇದ್ರು, ಬೇರೆಯವ್ರ ತಪ್ಪಿದ್ರು ನಮ್ ಸರ್ ಅದು ಫ್ಲಾಗ್ ಆರಿಸಿ ತಪ್ಪಿದವರು. ನಮ್ದು ಫ್ಲಾಗ್ ಏನ್ ತಪ್ಪು ಅಂತ ಹೇಳಲ್ಲ, ನಮ್ ರಾಷ್ಟ್ರ ಧ್ವಜನ ಅದನ್ನು ಅದು ಆರ್ಸೋ ರೀತಿ ಆರಿಸಬೇಕಿತ್ತು ಅವರು. ಮತ್ತೆ ಹನುಮಂತ ಫ್ಲಾಗ್ ಆರ್ಸಕ್ಕೆ ಕಳೆಯಕ್ಕೆ ಇವ್ರಿಗೆ ಏನ್ ರೈಟ್ಸ್ ಇದೆ? 7 ದಿನ ಮುಂಚಿತವಾಗಿ ಇವರು ಪಂಚಾಯತಿಗೆ ನೋಟಿಸ್ ಕೊಡ್ಬೇಕಾಯ್ತು. ನೋಟಿಸ್ಕೊಟ್ಟ ನಂತರ ಇವರು ಅದಕ್ಕೆ ಏನು ಇದಿದೆ ಅದ್ ನೋಡಿ ಕಾನೂನು ಪ್ರಕಾರದಲ್ಲಿ ಮಾಡಿದ್ರು ತಪ್ಪು ಅಂತ ಹೇಳ್ತಾ ಇರಲ್ಲ ಇವರು. ಅಲ್ಲಿ ಕುಂತ್ಕೊಂಡು ಎಲ್ಲೋ ಕುಂತಿದ್ದೋ ಲಾಠಿ ಚಾರ್ಜ್ ಮಾಡಿ ಇನ್ನೊಂದ್ ಮಾಡಿ ಅಂದ್ರೆ ಏನ್ ಸರ್ ಇದು? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.